are coming under the pollutions which are affecting our environment. And what do you feel as us, as the citizens, as the individuals existing in this Mother Earth, what do you feel is our duty and our prime responsibility? ನಮ್ಮ ಕರ್ತವ್ಯ ಏನು ಈ ಒಂದು ಭೂಮಿಲಿ ಎಕ್ಸಿಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ? What do you feel? Baby is going to be there, don't worry about it. ನಿಜವಾಗ್ಲೂ ಒಳ್ಳೆಯದು. ಆ ಒಂದು ಗಿಡದಿಂದ ಎಷ್ಟೋ ಆಮ್ಲಜನಕ, ಯು ನೋ ದಟ್ ಆಕ್ಸಿಜನ್ ಇಟ್ ಈಸ್ ರಿಲೀಸಿಂಗ್, ಸೊ ವಿಚ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ವಿ ಆರ್ ಆಲ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? Living organisms. So very very essential is what? That is the oxygen. So it will release, and it is saving our lives. Let us save their lives, and we have to save the future for the next generation also. Okay dear children, so already ತಂಗಾಳಿ ಹಾಡ ಕೆಳಕಾವೇರಿ ನೋಡ ಮೂಡಲ ಮನೆಯಿಂದ ಬನಂಚಿನವರೆಗೂ ಹಸಿರಿನ ಸೀರೆಯಲ್ಲಿ ಬಂಗಾರದ ಸರಗು ಬೆಳ್ಳಿಯ ನೋಡ ಅಲ್ಲಿ ಬೆಳಕಿನೋಡ ತಂಗಾಳಿ ಹಾಡ ಕೆಳಕಾವೇರಿ ಉಲ್ಲಾಸವು ಇಂದು ಉತ್ಸಾಹವು ಸಂತೋಷವು ಇಂದು ಸಮೃದ್ಧಿಯು ಉಲ್ಲಾಸವು ಇಂದು ಉತ್ಸಾಹವು ಸಂತೋಷವು ಇಂದು ಸಮೃದ್ಧಿಯು ಕುಣಿಗಲ್ ಜನತೆಗೆ ಉಲ್ಲಾಸವು ನಮ್ಮ ನಾಡಿನ ಜನತೆಗೆ ಸಮೃದ್ಧಿಯು ಕುಣಿಗಲ್ ಜನತೆಗೆ ಉಲ್ಲಾಸವು ನಮ್ಮ ನಾಡಿನ ಜನತೆಗೆ ಸಮೃದ್ಧಿಯು ಉಲ್ಲಾಸವು ಇಂದು ಉತ್ಸಾಹವು ಸಂತೋಷ
ಬೆಳೆಸೋಣ. ಪರಿಸರ ದಿನಾಚರಣೆಯನ್ನು ಜಾರಿಗೆ ತಂದಿತು. ಇದರ ಪ್ರಮುಖ ಉದ್ದೇಶ ಮಾನವನಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಪ್ರಕೃತಿ ನಮ್ಮ ಅಗತ್ಯಗಳು. Remember, the responsibility of protecting the environment is not just about the government or an organization. It is our every individual responsibility to protect and preserve it for future generation. On this World Environment. ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ Helping the nature to become free from all these burden of polluting the entire nature. We are polluting. As Gandhiji said, nature can give the things what we want, but it cannot satisfy our greediness. ನಮ್ಮ ದುರಾಸೆಗಳನ್ನು ಈ ಪ್ರಕೃತಿ ಪೂರೈಸಲಾರದು. ಆದರೆ ನಮಗೆ ಬೇಕಾದದ್ದನ್ನು ಲೆಟ್ ಅಸ್ ಸೀ ದಟ್ ಅಂಡ್ ಎನ್ಕರೇಜ್ ಇಟ್. ಸರ್ ಮುಂದೆ is the symbol of peace. Now we will release the peace. ಎಲ್ಲ ಕಡೆ ಪೀಸ್ ಇರಲಿ, ಅಂದರೆ ಪೀಸ್ ಆಗೋದು ಬೇಡ. ಲೆಟ್ ಇಟ್ ನಾಟ್ ಬಿ ಇನ್ ಪೀಸಸ್, ಲೆಟ್ ಇಟ್ ಬಿ ಪೀಸ್ಫುಲ್ ಎವ್ರಿವೇರ್ ಆ್ಯಂಡ್ ಗ್ರೀನರಿ ಲೆಟ್ ಇಟ್ ಬಿ ದೇರ್. ಸಮಾಜದಲ್ಲಿ ಮತ್ತು ಪ್ರಕೃತಿಯಲ್ಲಿ ಎಲ್ಲ ಕಡೆ ಶಾಂತಿ, ಸಮಾಧಾನ, ಸಮೃದ್ಧಿ ಇರಲಿ ಅಂತ ಹೇಳಿ ಇದನ್ನು ಹಾರಿಬಿಡ್ತೀನಿ. ನಮ್ಮ ಆಸೆಗಳನ್ನು ಅದು ಪೂರೈಸ್ತದೆ, ಆದರೆ ನಮ್ಮ ದುರಾಸೆಗಳನ್ನ ಪೂರೈಸಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ನಾವು ಆಸೆಗಳನ್ನ ಇಟ್ಕೊಳ್ಳೋಣ, ಆದರೆ ದುರಾಸೆಗಳನ್ನು ಪೂರೈಸಬೇಕು ನಮ್ಮ ಪರಿಸರ ಅಂತ ನಾವು ಖಂಡಿತ ಯಾವತ್ತೂ ಬಯಸಬಾರ್ದು ಅನ್ನೋದನ್ನು ಒಂದು ಪುಟದಾಗಿ ಹೇಳ್ತಾ, ಈಗ ನಮ್ಮ ಮಕ್ಕಳು ಅಲ್ಲಿ ಬೆಳಕಿ